ಹಿಂದೂಗಳ ಪವಿತ್ರ ಮತ್ತು ಪ್ರಮುಖ ಹಬ್ಬಗಳಲ್ಲಿ ಒಂದಾದಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿದ್ಧತೆಗಳು ಜೋರಾಗಿ ಸಾಗಿವೆ. ಬೆಂಗಳೂರಿನಲ್ಲಿ ಕೂಡ ಏನು ವಾಸ ಇದ್ರು ಅವರೆಲ್ಲ ಸ್ವಂತ ಊರುಗಳಿಗೆ ತೆರಳುತ್ತಾ ಇದ್ದಾರೆ ಹಬ್ಬ ಮಾಡೋದಕ್ಕೆ. ಹೀಗಾಗಿ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನ KSRTC ಮತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ನಲ್ಲಿ ಸಾಕಷ್ಟು ಡಿಮ್ಯಾಂಡ್ ಕಂಡು ಬರ್ತಾ ಇದೆ. ಬಸ್ಗಳಿಗೆ ಪ್ರಯಾಣಿಕರು ಗುಂಪಾಗಿ ಬರ್ತಾ ಇದ್ದಾರೆ. ಏನು ಬೆಂಗಳೂರಿನಿಂದ ಅವರ ಸ್ವಂತ ಊರುಗಳಿಗೆ ತೆರಳೋದಕ್ಕೆ ಬಸ್ಗಳನ್ನ ಹಿಡಿತಾ ಇದ್ದಾರೆ. ಸೊ ಪ್ರಮುಖವಾಗಿ ಬೆಂಗಳೂರಿನಿಂದ ಮಂಗಳೂರು, ಉಡುಪಿ, ಕುಂದಾಪುರ, ಹುಬ್ಳಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಕೊಪ್ಪಳ, ರಾಯಚೂರು, ಬಿಜಾಪುರ, ಯಾದಗಿರಿ ಈ ರೀತಿ ವಿವಿಧ ಜಿಲ್ಲೆಗಳಿಗೆ ಹೋಗೋದಕ್ಕೆ ಪ್ರಯಾಣಿಕರಿಂದ ಡಿಮ್ಯಾಂಡ್ ಆಗಿದೆ. ಸೊ ಟಿಕೆಟ್ ದರ ಕೂಡ ಸಾಮಾನ್ಯ ದಿನಗಳಿಗಿಂತ ತುಸು ಹೆಚ್ಚಾಗಿದೆ. ಅಂದರೆ ಆದರೂ ಕೂಡ ಒಂದಷ್ಟು ಪ್ರಯಾಣಿಕರು ಸಮಾಧಾನಕರ ಅಂತಕ್ಕಂಥ ಒಂದು ಮನೋಭಾವದೊಂದಿಗೆ ಬಸ್ಗಳನ್ನು ಹಿಡ್ಕೊಂಡು ಟಿಕೆಟ್ಗಳನ್ನು ಪಡ್ಕೊಂಡು ತಮ್ಮ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಸೊ ಮೆಜೆಸ್ಟಿಕ್ನಲ್ಲಿ ಈಗಾಗಲೇ ಬಸ್ಗಳು ಹೆಚ್ಚಾಗಿ ಸೇರ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಕಂಡು ಬರ್ತಾ ಇದೆ. ಸ್ಥಳೀಯ ಟ್ರಾಫಿಕ್ ಪೊಲೀಸರು ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿ ಟ್ರಾಫಿಕ್ ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ KSRTC ಆಗಿರ್ಬೋದು ಅಥವಾ ಖಾಸಗಿ ಬಸ್ಗಳಿಗೆ ಎಲ್ಲದಕ್ಕೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಯಾಕಂದ್ರೆ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳತ್ತ ವಿವಿಧ ಊರುಗಳತ್ತ ತೆರಳೋದಕ್ಕೆ ಪ್ರಯಾಣಿಕರು ಈಗಾಗಲೇ ಮೆಜೆಸ್ಟಿಕ್ನಲ್ಲಿ ಸೇರಿದ್ದಾರೆ. ಸೊ ಟಿಕೆಟ್ ರೇಟ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಏನು ಪ್ರತಿ ಬಾರಿ ಹಬ್ಬ ಸಾಲು ರಜೆ ಇದ್ದಾಗಲೂ ಕೂಡ ಖಾಸಗಿ ಬಸ್ಗಳಿಗೆ ಅದರಲ್ಲೂ ಕೂಡ ಸ್ಲೀಪರ್ ಕೋಚ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿರುತ್ತೆ. ಸೊ ಈ ಬಾರಿ ಕೂಡ ಡಿಮ್ಯಾಂಡ್ ಇದೆ, ಬಟ್ ಆದರೆ ತುಸು ಹೆಚ್ಚಾಗಿದೆ ಅಂತಲೇ ಹೇಳಬೇಕು. ಆದರೂ ಕೂಡ ಒಂದಷ್ಟು ಪ್ರಯಾಣಿಕರು ಬೇರೆ ದಾರಿ ಇಲ್ಲ ಅಂತಕ್ಕಂಥ ಒಂದು ಮನೋಭಾವದೊಂದಿಗೆ ಇರ್ತಕ್ಕಂಥ ರೇಟನ್ನೇ ಟಿಕೆಟನ್ನೇ ಪಡ್ಕೊಂಡು ತಮ್ಮ ಊರುಗಳತ್ತ ತೆರಳುತ್ತಿರೋದು ದೃಶ್ಯಾವಳಿಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಸಿದ್ಧತೆಗಳು ಆಗ್ತಾ ಇದ್ದಾವೆ. ಸೊ ಒಂದಷ್ಟು ಜನ ಬೆಂಗಳೂರಿನಲ್ಲಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಯಾರು ಬೆಂಗಳೂರಿಂದ ಈಚೆ ಹೋಗಬೇಕು, ತಮ್ಮ ಸ್ವಂತ ಊರುಗಳಿಗೆ ತೆರಳಿ ಹಬ್ಬವನ್ನು ಮಾಡಬೇಕು ಅಂಥವ್ರು ಮಾತ್ರ ಈಗ ಮೆಜೆಸ್ಟಿಕ್ನ ಹತ್ರ ಲಗ್ಗೆ ಇಡ್ತಾ ಇದ್ದಾರೆ. ಖಾಸಗಿ ಬಸ್ಗಳನ್ನು ಅಥವಾ KSRTC ಬಸ್ಗಳನ್ನು ಹಿಡಿದು ತಮ್ಮ ಊರುಗಳತ್ತ ತೆರಳುತ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ ಸಾಮಾನ್ಯವಾಗಿ 20% ಟಿಕೆಟ್ನ ಬೆಲೆ ಏರಿಕೆ ಆಗಿದೆ ಅಂತಕ್ಕಂಥ ಮಾಹಿತಿ ಕಂಡು ಬರ್ತಾ ಇದೆ. ಸೊ ಅದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅನ್ನೋ ಒಂದು ಆಗ್ರಹ ಕೂಡ ಪ್ರಯಾಣಿಕರಿಂದ ಕೇಳಿ ಬರ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.